ಅವಧೂತ ಚಿಂತನ ಶ್ರೀ ಗುರುದೇವ ದತ್ತ. ಸೊ ಎಲ್ಲರಿಗೂ ನಮಸ್ಕಾರ. ಇವತ್ತು ರಾತ್ರಿ ಆಗೈತಿ, ಆದರೂ ಒಂದು ಕಡೆ ಹೊಂಟೇವಿ. ಎಲ್ಲ ಹೊಂಟೇವಿ ಅಂತಂದು ಅಲ್ಲೇ ಕಂಟಿನ್ಯೂ ನೋಡ್ಕೊತ ಬರುವಂತ ಬರ್ರಿ ಬಾ. ನಮ್ಮ ದೋಸ್ತ ನಮ್ಮ ಶ್ರೀನಗರ ಕ್ರಾಸ್ ಮಠ ಬಿಟ್ಟ. ಅಲ್ಲಿಂದ ನಾವು ಬೇಂದ್ರೆ ಬಸ್ ಸಂಬಂಧ ಪ್ರೆಸಿಡೆಂಟ್ ಹೋಟೆಲ್ ಮುಂದೆ ಬಂದು ಸೀದಾ ಕಾಯ್ಕೊಂತ ನಿಂತ್ವಿ. ಬೆಳಗ್ಗಿಂದ ಅಡ್ಡಾಡಿ ಸಾಕಾಗಿತ್ರಿಪ್ಪ. ಅವನೊಂದು ಮೈಕೈ ನೀವು ಹಾಕೊಂತಿದ್ವು. ಏನು ಮಾಡ್ತೀರಿ, ಹೋಗ್ಬೇಕಾ ವಿಧಿನ ಇಲ್ಲ. ನಾವು ಬೇಂದ್ರೆ ಬಸ್ ಬರ್ತೈತಿ ಅಂತ ಕಾದ್ವಿ. ಬಟ್ ಬೇಂದ್ರೆ ಬಸ್ ಇವತ್ತು ಬರ್ತೈತೆ ನಾಳೆ ಬರ್ತೈತೆ ಅನ್ನೋದು ಲೆಕ್ಕ ಇರಲಾರ್ದಂಗೆ ಆಗ್ಬಿಟ್ಟಿತ್ತು ನನಗೆ. ನೋಡೋ ಮಟ್ಟ ನೋಡಿದ್ದು ನಾನು. ಆಮೇಲೆ ತಲೆ ಕಟ್ಟಿ ಮಣ್ಣಿ ಸೀದಾ BRTS ಬಸ್ಸಿಗೆ ಹೋಗಿ ಹತ್ತೇ ಬಿಟ್ಟಿವು. ನಾವು ತಲೆ ಕಟ್ಟಿವು, ನಾವು ಬೇಡ ತಡಿ ಯಾಕೆ ಕಿರಿಕಿರಿ ಅಂತಂದು ಅಲ್ಲಿಂದ ಸೀದಾ ನಮ್ಮ ಡೆಸ್ಟಿನೇಷನ್ ಆ್ಯಕ್ಚುಲಿ ರೈಲ್ವೆ ಸ್ಟೇಷನ್ ಇತ್ತು. ಹಿಂಗೆ ನಾವು ಕಿಟಕಿ ಬಾಜು ಸೀಟ್ ಹಿಡ್ಕೊಂಡು ಆರಾಮಲ್ಲ ಲ ಅಂತಂದು ಕುಂತಿದ್ವಿಪ್ಪ. ಅವನು ಬಸ್ ಒಂದು ಪೂರ ಖಾಲಿ ಇತ್ತು ಬಿಟ್ರೆ ಯಾರು ಇದ್ದಿದ್ದಿಲ್ಲ. ಯಾಕಂದ್ರೆ ಆಲ್ರೆಡಿ 10 ಗಂಟೆ ಮೇಲೆ ಆಗಿತ್ತು. 11:15ಕ್ಕೆ ಟ್ರೈನ್ ಇತ್ತು. ಬಟ್ ನಾವು ಏನು ಮಾಡಿಬಿಟ್ವಿ, ಒಂದು ಇದು ಯಾವುದೇ ಗ್ರೀನ್ ಸಿಟಿನ ಸ್ಮಾರ್ಟ್ ಸಿಟಿ ಅಂತಂದು ಬಸ್ ಬುಕ್ ಮಾಡಿದ್ವಿ. ಬಟ್ ಇದು ಭಾಳ ಹೊಲ್ಸೈತಿ. ಇಲ್ಲಿ ನಿಮ್ಗೆ ಅಷ್ಟು ಕರೆಕ್ಟಾಗಿ ಕೇರ್ ಸಿಗೋಲ್ಲ. ದಯವಿಟ್ಟು ಇದನ್ನು ಬುಕ್ ಮಾಡಬೇಡ್ರಿ. ಇವನ್ ನಾ ಮೇಲೂ ಹಾಕ್ಯಾನೆ ಅವ್ರಿಗೆ. ಆ ಡ್ರೈವರು ಹೊಳ್ಳಿ ಅವೇನು ಹತ್ತಿಸ್ಕೊಳಕ್ಕೆ ಬಂದಿರ್ತಾನಲ್ಲ, ಅವ್ರು ಅದ್ವಾ ಮಾತಾಡ್ತಾರೆ. ಅವರು ಫೋನು ಮಾಡೋದಿಲ್ಲ. ಹೊಳ್ಳಿ ಎಲ್ಲಿ ನಿಲ್ಲಿಸ್ಬೇಕು ಅಲ್ಲಿ ಕರೆಕ್ಟಾಗಿ ಬಸ್ಸು ನಿಂದಿರ್ಸಂಗಿಲ್ಲ. ಇವ ಹೇಳಿದ್ದು ನಿಲ್ಲಿಜನ್ ರೋಡಿಗೆ ನಿಂದಿರ್ತಾನೆ ಅಂತಂದು. ಬಟ್ ಇವ ನಿಂದಿರ್ಸಿದ್ದು ಎಲ್ಲಿ ಗೊತ್ತನ್ರಿ, ಗಬ್ಬೂರು ಪೆಟ್ರೋಲ್ ಪಂಪ್ ಐತಲ್ಲ, ಅತ್ತಾಗ ಹೋಗಿ ನಿಂದಿರ್ಸಾನ. ಓಡ್ಕೊತ ಹೋಗಿ ಹತ್ತಿದ್ರೆ ನಿಮ್ಗೆ ಯಾವ ಓಡ್ಕೊತ ಬಂದು ಹತ್ತಿದ ಅಂತ ಹೇಳ್ತಾನೆ. ಸೊ ದಯವಿಟ್ಟು ಈ ಬಸ್ ಹತ್ತಬೇಡ್ರಿ. ಅಲ್ಲಿಂದ ನಾವು ಸೀದಾ ಎಲ್ಲಿಗೆ ಬಂದ್ವಿ, ನಮ್ಮ ಬೆಂಗಳೂರು ಯಶವಂತಪುರ ಬಸ್ ಸ್ಟಾಪ್ ಕಡೆ ನಿಲ್ಸಿದ್ನಿ. ಇಲ್ಲೆಲ್ಲ ಹೂವು ಮಸ್ತ್ ಮಾರಕತ್ತಿದ್ರೆ ನಮಗೆ ಯಾರಾದ್ರೆ ಹೂ ಕೊಡೋದಂದ್ರೆ ಯಾರು ಇಲ್ಲ. ಅಮ್ಮ ತೊಗೊಂಡ್ರೆ ದೇವ್ರಿಗೆ ತೊಗೋಬೇಕು. ದೇವ್ರಿಗೂ ನಮ್ಮ ಮೇಲೆ ಮನ್ಸು ಸಕ್ಕತ್ತಿಲ್ಲ ಗೊತ್ತಿಲ್ಲ. ಬಟ್ ಇರೋಂಗಿರಲಿ ಅಂತಂದು ಒಂದು ತೊಗೊಂಡು ನಾನು ಹೂ ತೊಗೊಂಡು ಅಲ್ಲಿಂದ ಜಾಗ ಖಾಲಿ ಮಾಡಕತ್ವಿ. ಯಾಕಂದ್ರೆ ನಾವು ಹೋಗ್ಬೇಕಾಗಿದ್ದು ಎಲ್ಲಿ ಗೊತ್ತಂದ್ರಿ, ನಂದಿನಿ ಲೇಔಟಿಗೆ ಹೋಗ್ಬೇಕು ನಾವು. ಹೀಗಾಗಿ ಫಸ್ಟ್ ಯಶವಂತಪುರ ಮೆಟ್ರೋ ರೈಲ್ವೆ ಸ್ಟೇಷನ್ ಎಲ್ಲೈತೆ ಅಂತ ಹುಡುಕ್ಬೇಕಾಗಿತ್ತು. ಹಾಗಾಗಿ ಅಲ್ಲಿಂದ ಹುಡ್ಕಾಕ ಚಾಲೂ ಮಾಡಿದ್ವಿ ನಾವು. ನಮ್ಮದು ಜರ್ನಿ ಚಾಲೂ ಆಯ್ತು. ಹೆಂಗೆ ಅಡ್ಡಾಡಿದ್ರು ಅಟ್ಟ ಅವನವನು ಅಲ್ಲಿ ಮುಂದಿತ್ತದು. ಈಗೇನು ಬ್ರಿಡ್ಜ್ ಕಾಣಕತ್ತಲ್ಲ, ಅಲ್ಲಿ ಮುಂದೆ ಹೋದರೆ ಯಶವಂತಪುರ ರೈಲ್ವೆ ಸ್ಟೇಷನ್. ಬಟ್ ನಮಗೆ ಅದ್ರ ಬಗ್ಗೆ ಗೊತ್ತಾಗಿಲ್ಲ. ಯಾಕಂದ್ರೆ ನಾವು ಯಶವಂತಪುರ ಮೆಟ್ರೋ ಸ್ಟೇಷನ್ ಒಮ್ಮೆ ಬಂದೇ ಇಲ್ಲ. ಹೀಗಾಗಿ ಅಲ್ಲಿ ಮತ್ತು ಒಂದು 2-3 ಮಂದಿ ಕೇಳ್ಬೇಕಾಗಿ ಬಂತು. ಸೊ ಸೀದಾ ಮೆಟ್ರೋ ಸ್ಟೇಷನ್ಗೆ ಬಂದು ಅಲ್ಲಿ ಟಿಕೆಟ್ ಕೌಂಟ್ರಿಗೆ ಹೋದ್ವಿಪ್ಪ. ನಾ ಏನು ಅವನು ಎಷ್ಟು ಅಂತಾನ ಅಂತ ಮಾಡಿದ್ದೆ. ನನ್ನ ಪುಣ್ಯ ಬರೀ 10 ರೂಪಾಯಿ ಅಷ್ಟು ಅಂತಂದವ. ಅಂದರೆ 2-3 ಸ್ಟಾಪ್ ಬಿಟ್ಟಿತ್ತು ನಂದು. 10 ರೂಪಾಯಿ ಕೊಟ್ಟವನ. ಅದೊಂದು ರೌಂಡ್ ಒಂದು ಗುಳಿಗೆ ಟೈಪ್ ಕೊಟ್ರಿಪ್ಪ. ಅದು ಏನದು ಗುಳಿಗೆ ಏನು ಕಾಯಿನ್. ಆ ಕಾಯಿನ್ ಇಟ್ಕೊಂಡು ಸೀದಾ ಎಸ್ಕಲೇಟರ್ ಮೇಲೆ ನಾವು ಅವನವನ ನಮ್ಮದು ಇಡೀ ಮೆಟ್ರೋನ ನಂದು ಅನ್ನೋ ರೇಂಜಿಗೆ ಹೊಂಟ್ಬಿಟ್ಟಿದ್ದು ನಾನು ಫುಲ್ ಖುಷಿಯಾಗಿ. ಸೊ ನಮ್ಮ ಮೆಟ್ರೋನು ಬಂದಬಿಡ್ತು. ಇನ್ನೊಂದು ಖುಷಿ ಏನಪ್ಪ ಅಂದರೆ, ಯಾವುದೋ ದೇಶದ ತಂತ್ರಜ್ಞಾನ ನನ್ನ ರಾಜ್ಯದ ರಾಜಧಾನಿ ಒಳಗೈತಿ ಅನ್ನೋದು. ಬಟ್ ಇತ್ತೀಚೆಗೆ ಇವ್ರು ಪ್ರೈಸ್ ಹೆಚ್ಚಿಗೆ ಮಾಡ್ಯಾರ, ಅದೊಂದು ಬೇಜಾರು. ಸೊ ಡೈರೆಕ್ಟ್ ಅಲ್ಲಿಂದ ನಂದಿನಿ ಲೇಔಟಿಗೆ ಬಂದು ಇಳಿದ್ವಿ. ಅದು ಆ್ಯಕ್ಚುಲಿ ಇರೋದು ಮಹಾಲಕ್ಷ್ಮಿ ಲೇಔಟ್ ಮಠ ಅಷ್ಟೇ ಐತ್ರಿ ಮೆಟ್ರೋ. ಅಲ್ಲಿಂದ ಮತ್ತೆ ಮುಂದೆ 2 ಕಿಲೋಮೀಟರ್ BMTC ಬಸ್ಸಿಗೆ ಬರಬೇಕು. ಸೊ ಅಲ್ಲಿ ಬಂದು ಇಲ್ಲಿ ನಿಂತ್ವಿ. ಇಲ್ಲಿ ಗ್ರೌಂಡ್ನಾಗ ಎಲ್ಲರೂ ಆಟ ಆಡಕತ್ತಿದ್ರು. ಹೆಚ್ಚು ಕಡಿಮೆ ಒಂದು 7-8 ಟೀಮ್ ಸಪ್ರೇಟ್ ಮಾಡಿಕೊಂಡು. ಸೊ ಅದನ್ನು ನೋಡಿದಾಗ ಎಷ್ಟು ಖುಷಿ ಆತಪ್ಪ ಅಂತಂದ್ರೆ, ಒಂದು ಟೈಮ್ ಒಳಗೆ ನಾವು ಹಿಂಗೆ ಆಟ ಆಡ್ತಿದ್ವಲ್ಪ. ಅಂದರೆ ಎಸ್ಪೆಷಲಿ ಅವ್ರು ಕ್ಯಾಚ್ ಬಿಟ್ಟಾಗ ಬೈಯೋದು, ಅಥವಾ ಬೌಲಿಂಗ್ ವೈಡ್ ಹಾಕಿದಾಗ, ಅಥವಾ ಥ್ರೋಬಾಲ್ ಹೋಗೋದಾಗ ಹಿಂಗೆ ಯಾಕೆ ಮಾಡಕತ್ತಿಲ್ಲ, ಹಿಂಗೆ ಹೊಡಿಬಾರ್ದ್ಲಿ, ಹಂಗೆ ಹಾಕ್ಲಿ, ಹಿಂಗೆ ಹಾಕು ಅಂತಂದು ಅವ್ರು ಬೆಂಗಳೂರು ಸ್ಟೈಲ್ ಒಳಗೆ ಹೇಳಕತ್ತಿದ್ರು. ನಮ್ಮ ಕಡೆ ಆದ್ರೆ ನಿಮಗೂ ಗೊತ್ತಿದ್ದೈತಿ. ಅವ್ನು ಏನೈತಿ ಅವ್ನ ಮನ್ಯಾನ ಎಲ್ಲರನ್ನೂ ಜಾಲಾಡಿ ಬಿಡ್ತಿದ್ವಿ ನಾವು. ಹೆಚ್ಚು ಕಮ್ಮಿ ಹಂಗಾಗಿದ್ರೆ ಹಂಗೆ ಮಾಡ್ತಿದ್ವಿ. ಕರೆ ಅದ, ನಾವು ಹಂಗೆ ಹೇಳ್ತಿದ್ವಿ ಬಿಡ್ರಿ, ಅದ್ರಾಗ ಏನು 2 ಮಾತಿಲ್ಲ. ಬಟ್ ಈ ಒಂದು ಎಂಜಾಯ್ಮೆಂಟನ್ನು ನಾವು ಕಳ್ಕೊಂಡ್ವಿ ಅನ್ನೋದಕ್ಕಿಂತ ಜೀವನದಾಗ ಏನಾದ್ರು ಒಂದು ಕಟ್ಟಿ ಹಾಕ್ಬೇಕು ಅನ್ನೋದಷ್ಟೇ ಈಗ ಸದ್ಯ ನಮ್ಮ ತಲೆಯಾಗ ಇರೋದು. ಈಗ ನಾವು ಬೆಂಗಳೂರಿಗೆ ಬಂದಿದ್ದು ಯಾಕಂತಂದು ಇನ್ನೂ ಕನ್ಫ್ಯೂಷನ್ ಭಾಳ ಇರ್ಬೇಕು. ಈಗ ಕ್ಲಿಯರ್ ಮಾಡ್ತಾನೆ. ನಾವು ಬೆಂಗಳೂರಿಗೆ ಬಂದಿದ್ದು ಡ್ರೋನ್ ತೊಗೊಳಕ್ಕೆ. ಸಿಂಪಲ್. ಇಲ್ಲಿ ಒಬ್ಬರು ಹಾಕಿದ್ರು, ನಮಗೂ ಡ್ರೋನಿನ ನೀಡಿತ್ತು. ಸೊ ಹಾಗಾಗಿ ಡ್ರೋನ್ ತೊಗೋಬೇಕಂತಂತನ ಬಂದೇವಿ. ಇನ್ನೊಂದು 5-10 ನಿಮಿಷ ಬರ್ತಾರೆ ಅವರು. ಅವ್ರ ಜೋಡಿ ಮಾತಾಡಿ ನಮ್ಮ ರಿಯಾಜ್ ಮಾಮಾರ್ ಅಂತ ಅದಾರ, ಅವ್ರಿಗೆ ಒಂದು ಸತಿ ವಿಡಿಯೋ ಕಾಲ್ ಮಾಡಿ ಎಲ್ಲ ಕರೆಕ್ಟಾಗಿ ತೋರಿಸಿ ಜೈ ಪರಮಾತ್ಮ ಅಂತಂದು ಹೇಳಿ ತೊಗೊಂಡು ಹೊಂಟ್ಬಿಡೋದಂತ. ಬರಲಿ ತಡ್ರಿ ಅವ್ರು ನೋಡೋಣ ಡ್ರೋನ್ ಹೆಂಗೈತಿ ಅಂತಾನ ಅಂತಂದು. ಸೊ ನಮಗೆ ಡ್ರೋನ್ ಕೊಡಕತ್ತಾರು ತೇಜಸ್ ಅಣ್ಣ ಅಂತಂದು ಬೆಂಗಳೂರಿನವರು. ಅವರು ಏನೋ ಒಂದು ಯಾವುದೋ ರೀಸನ್ ಸಂಬಂಧ ಅವ್ರು ತೊಗೊಂಡಿದ್ರು. ಬಟ್ ಅವ್ರಿಗೆ ಯೂಸ್ ಆಗ್ಲಾರ್ದಕ್ಕೆ ನಮಗೆ
OLXನಾಗ ಭೇಟಿಯಾಗಿ ಪಾಪ ಪ್ರತಿಯೊಂದನ್ನು ಭಾಳ ಚೆಂದ ತೋರಿಸಿದ್ರು. ಇವನ್ ಅದನ್ನು ಹಾರಿಸಿ ಅದರೊಳಗೆ ಏನೇನು ಅದವು ಏನೇನಿಲ್ಲ ಅದ್ರದ್ದು ಬಿಲ್ಲು ಪ್ರತಿಯೊಂದು ಕೊಟ್ಟರು. ಸೊ ಅವರಿಗೆ ಒಂದು ಹೃದಯಪೂರ್ವಕವಾದ ಧನ್ಯವಾದಗಳು ತೇಜಸ್ ಅಣ್ಣ ಅಂತ ಹೇಳ್ತಾ ನಾವೇನು ಮಾಡಿದ್ವಿ, ಮುಂದೆ ಸೀದಾ ಹೆಂಗೂ ತೇಜಸ್ ಅಣ್ಣ ಗುಡಿ ಒಳಗೆ ಕೊಟ್ಟಿದ್ದಾರೆ. ಹೊರಗೆ ದತ್ತಾತ್ರೇಯ ಮಹಾರಾಜರು, ಪಾರ್ವತಿ ಪರಮೇಶ್ವರ ಎಲ್ಲರೂ ಇದ್ದರು. ಒಳಗೆ ಹೋಗಿ ನೋಡಿದರೆ ನಮ್ಮ ಆರಾಧ್ಯ ದೈವವಾದಂಥ ಬಪ್ಪಾಜಿ ಇದ್ದರು. ಸೊ ಹೆಂಗೂ ಇಲ್ಲಿ ಮಟ್ಟ ಬಂದೇವಿ, ಒಂದು ಪೂಜೆ ಮಾಡಿಸ್ಬಿಡೋಣ ಅಂತಂದು ನಮ್ಮ ಡ್ರೋನನ್ನು ಸಾಕ್ಷಾತ್ ವಿಘ್ನ ವಿನಾಯಕ ಅವರ ಪಾದಗಳಿಗೆ ಅರ್ಪಿಸಿ, ದೇವರ ನಿನ್ನ ಪಾದಕ್ಕೆ ಬಂದನು ಪಾಯಪ್ಪ, ಏನೋ ಒಂದು ದಂಡಿ ತೋರಿಸ್ಪ ಪರಮಾತ್ಮ ಅಂತಂದು ಅವರು ಕೈಯಾಗ ಕೊಟ್ವಿ. ಅರ್ಚನೆ ಮಾಡಿ ಚಲೋದ್ನಂಗೆ ಮಂಗಳಾರತಿನೂ ಮಾಡಿದರು ಪರಮಾತ್ಮ ಇವರು ಭಟ್ರು ಪರಮಾತ್ಮಗೆ. ಅಲ್ಲಿಂದ ನಾವು ಸೀದಾ ಕೈ ಮುಕ್ಕೊಂಡು ಹಣಿಗೆ ಒಂದು ಸ್ವಲ್ಪ ಕುಂಕುಮ ಹಚ್ಕೊಂಡು ಹೊರಗೆ ಬಂದ್ವಿ. ಹೊರಗೆ ಬಂದು ಏನು ಮಾಡಬೇಕು ಅಂತ ವಿಚಾರ ಮಾಡೋದ್ರಾಗ ಹೊಟ್ಟೆ ಹಸ್ತಿತ್ತು. ಇಲ್ಲಿ ಅನ್ವಿತಾ ಅಂತ ಏನೋ ಐತ್ರಿಪ್ಪ ಅದು ಹೆಸರು. ನಂದಿನಿ ಲೇಔಟ್ನಾಗ ಬಸ್ ಸ್ಟ್ಯಾಂಡಿಂದ ಒಂಚೂರು ಮೇಲೆ ಬಂದುಬಿಟ್ಲೆ ಇಡ್ಲಿ ಹೊಳ್ಳಿ ವಡಾ ತೊಗೊಂಡ್ವಿ. ಅನಾಹುತ ಕೊಟ್ಟಿದ್ರು. ಕಡೆಗೂ ಇದನ್ನು ತೊಗೊಂಡ್ವಿ. ಏನಪ್ಪ ಅದು ಡ್ರೋನ್ ತೊಗೊಂಡ್ವಿ. ಸೊ ಈಗ ಸದ್ಯ ಮಹಾಲಕ್ಷ್ಮಿ ಲೇಔಟ ಮಹಾಲಕ್ಷ್ಮೀಪುರಂ ಗೊತ್ತಿಲ್ಲ, ಮೆಟ್ರೋ ಸ್ಟೇಷನಾಗ ಅದೇವಿ. ಇಲ್ಲಿಂದ ಇನ್ನು ಸೀದಾ ಯಶವಂತಪುರಕ್ಕೆ ಹೋಗೋದು. ಯಶವಂತಪುರದಿಂದ ಮಧ್ಯಾಹ್ನ 1 ಗಂಟೆಗೆ ಸಂಪರ್ಕ ಕ್ರಾಂತಿ ಐತಿ. ಸೊ ಸಂಪರ್ಕ ಕ್ರಾಂತಿ ಹತ್ತಿ 8 ಗಂಟೆಗೆ ಸೀದಾ ನಮ್ಮ ಊರಿಗೆ ಬಂದ್ಬಿಡೋದು. ಟೆನ್ಷನ್ ಇಲ್ಲ. ಅಲ್ಲಿಂದ ಮತ್ತೆ ಸೀದಾ ಮೆಟ್ರೋ ಹತ್ತಿದ್ವಿ. ಮೆಟ್ರೋ ಹತ್ತರ ಇನ್ನೇನೂ ಇಲ್ಲ, ಸೀದಾ ಯಶವಂತಪುರ ರೈಲ್ವೆ ಸ್ಟೇಷನ್ನ ಅಲ್ಲ ಉಳಿಯೋದು. ಸೊ ಹಂಗಾಗಿ ಟೆನ್ಷನ್ ಇಲ್ಲ ಬಿಡಪ್ಪ. ಅಂದ್ರೆ ಆರಾಮಲ್ಲೇ ನೋಡ್ಕೊಂತ ಗಿವ್ ಎಸ್ಪೆಷಲಿ ಆ ಇಸ್ಕಾನ್ ಟೆಂಪಲ್ ಏನು ಬಂತಲ್ಲ, ಅವಾಗ ಏನೋ ಒಂದು ಟೈಪ್ ಖುಷಿ. ಅಟ್ಲೀಸ್ಟ್ ಯಾವುದೋ ಒಂದು ದೇವಸ್ಥಾನ ಬೆಂಗಳೂರೊಳಗೆ ಹೈಲಿ ಇನ್ಫ್ಲೂಯೆನ್ಸ್ಡ್ ದೇವಸ್ಥಾನ ನೋಡಕತ್ತೇನೆ ಅನ್ನೋದೊಂದು ಖುಷಿ ಸಿಕ್ತು. ಸೊ ಯಶವಂತಪುರ ರೈಲ್ವೆ ಸ್ಟೇಷನಿಗೂ ಬಂದ್ವಿ. ಇನ್ನು ಮಧ್ಯಾಹ್ನ ಊಟ ಕಾಯ್ಬೇಕಿಲ್ಲ. ಅದ ಒಂದು ಸಂಪರ್ಕ ಕ್ರಾಂತಿ ಟ್ರೈನ್ ಬೇಕಂದ್ರೆ ಮಧ್ಯಾಹ್ನ ಮಾಡೋಕ್ಕಾದ್ರು. ಆಮೇಲೆ ಸಂಪರ್ಕ ಕ್ರಾಂತಿಗೆ ಹತ್ತಿ ಹೋಗ್ಬೇಕು. ಏನು ಮಾಡೋಕ್ಕೆ ಬರೋದಿಲ್ಲ, ಇಲ್ಲಿಂದಾನೆ ಚಲೋ ಹೋಗತ್ತೆ. ಅದೊಂದು ಪುಣ್ಯ ಬಾವು ಅಂತ ಹೋಗ್ಬಿಡೋನು. ಇಂಟರ್ಸಿಟಿ ಕ್ಯಾಚ್ ಮಾಡ್ಬೋದು, ಬಟ್ ಇಂಟರ್ಸಿಟಿ ಕಿರಿಕಿರಿ ಆಕತ್ರಿಪ್ಪ. ಎಲ್ಲ ಕಡೆ ಸ್ಟಾಪ್ ಮಾಡ್ಕೊಬೇಕು ನಾವು. ಅದಕ್ಕೆ ಇನ್ನೇ ನೋಡೋಣ ಬರ್ರಿ. ನಾವು ಯಶವಂತಪುರ ರೈಲ್ವೆ ಸ್ಟೇಷನ್ ಕುಂತಾಗ ಕಾಶಿ ದರ್ಶನದ ಸ್ಪೆಷಲ್ ಟ್ರೈನ್ ಏನು ಬರ್ತೈತಲ್ಲ ಅದು ಹೊಂಟಿತ್ರಿ. ಇಲ್ಲಿಂದ ಕಾಶಿಗೆ ಒಂದು ಸತಿ ಅನ್ನಿಸ್ಬಿಡ್ತು, ಸುಮ್ಮನೆ ಟಿಕೆಟ್ ಏನಾರ ಜನರಲ್ ಇದ್ರೆ ಅದು ತೆಗಿಸಿ ಹತ್ಬಿಡೋಣಪ್ಪ ಅಂತಂದು. ಬಟ್ ಆದ್ರೆ ನಮ್ಮ ಹಿಂದೆ ಇರೋ ರೆಸ್ಪಾನ್ಸಿಬಿಲಿಟೀಸ್ಗಳು ನಮ್ಮನ್ನು ತಡೆದು ಹಾಕಿದ್ವು ಅಂತ ಹೇಳಿದ್ರು. ಅಡ್ಡಿಲ್ಲ, ಹಂಗಾಗಿ ತಣ್ಣು ಕುಂತ್ವಿ. ಬಟ್ ಮಷ್ಕಿರಿ ಆಗಿದ್ದಿಲ್ಲೇ. ಅದು ಯಾವ ನಮ್ನಿ ಗದ್ಲಿತ್ತಂದ್ರೆ ಕರ್ನಾಟಕ ಸಂಪರ್ಕ ಕ್ರಾಂತಿ ಆ್ಯಕ್ಚುಲಿ ಡೆಲ್ಲಿಗೆ ಹೋಗೋದ್ರಿ ಇದು. ಹಿಂಗಾಗಿ ಮತ್ತು ಬೆಂಗಳೂರಿಂದ ಹೋಗೋ ಮಂದಿ ಭಾಳ ಇರ್ತೈತಿ. ನಾವು ಹಂಗೂ ಹಿಂಗೂ ಗುದ್ದಾಡಿ ಒಂದು ಸೀಟ್ ಹಿಡ್ಕೊಂಡು ಕುಂತಿದ್ವಿ. ಬಟ್ ಅದು ಮಷ್ಕಿರಿ ಎಲ್ಲಿ ಆತಂತಂದ್ರೆ ಅದು ವುಮನ್ ಕೋಚ್ ಕಂಪಾರ್ಟ್ಮೆಂಟ್, ಅಂದ್ರೆ ಲೇಡೀಸ್ ಕೋಚ್ ರೀ. ಅದು ಲಾಸ್ಟಿಗೆ ಇರ್ತೈತಲ್ಲ ಟ್ರೈನ್ಯಾಗ. ನಾವು 10 ವರ್ಷದಾಗ ಅದು ನೋಡೇ ಇಲ್ಲ. ಸಡನ್ಲಿ ಪಿಕ್ಚರ್ ಹೆಂಗೆ ಚೇಂಜ್ ಆತಂದ್ರೆ ಒಮ್ಕಲೆ ಅಣ್ಣ ಬಾಂಡ್ ಬಾಗಿಲು ಬಾಜು ಬಂದು ಕುಂದ್ರಂಗಾತು. ಎಬ್ಬಿಸ್ಬಿಟ್ರು ಅವ್ರು ಎಲ್ಲರೂ, ನಿಮ್ಮವ್ರು ಎದ್ದಾಡ್ರಲ್ಲ ಅಂತಂದು. 3 ಮಂದಿ RPFಗಳು ಪೊಲೀಸರು ಎಲ್ಲರೂ ಬಂದು ಎಬ್ಸಾಕತ್ತಾರೆ. ನಾವು ಇನ್ನೇನು ಮಾಡೋದೈತವ ನಾವು ಆಗಿದ್ದು ಆಗ್ಬಿಡಪ್ಪ ಅಂತಂದು ಸುಮ್ಮನೆ ಇಲ್ಲೇ ಕುಂತೀವಿ. ಬಾಗಿಲು ಕಡೆಯಿಂದ ಕುಂತು ಆರಾಮ್ ನೇಚರ್ ನೋಡ್ಕೊಂತ ಆರಾಮನ್ನ ಹಾಕೇನ್ರಿ ಕುಂತು ನಾವು ನಳ ನೋವಾಗಿತ್ತು. ಬಟ್ ವಿಧಿನ ಇಲ್ಲ, ಕುಂದ್ರಲೇಬೇಕು. ಇನ್ನೇನು ಮಾಡೋಕ್ಕೆ ಬರೋಂಗಿಲ್ಲ. ಆಗಿದ್ದು ಆಗ್ಬಿಡಪ್ಪ ಅಂತಂದು ಇನ್ನು ಅಲ್ಲಿಂದ ಒಂದು ಬೆಂಗಳೂರಿಂದ 464 ಕಿಲೋಮೀಟ್ರ್ ಹುಬ್ಬಳ್ಳಿ ಬರೋ ಮಟ್ರೂ ಅಲ್ಲೇ ಒಂದು ಕಡೆನ ಊಟ ಹೊಡ್ಕೊಂಡು ಕುಂದ್ರಂಗಾಗಿತ್ತು ನಮ್ಮ ಪರಿಸ್ಥಿತಿ. ಅದನ್ನು ಬಿಟ್ರೆ ಯಾರಿಗೆ ಏನು ಮಾಡೋಕ್ಕೆ ಬರೋದಿಲ್ಲ. ಆತು ಬಿಡಪ್ಪ ಅಂತ ಹಂಗೆ ಹಿಂಗೆ ಕಾಲಗಳನ್ನು ಸರಿಸಿ ಕಡೆಗೂ ನಾವು ನಮ್ಮ ಗಮ್ಯಸ್ಥಾನವಾದ ಹುಬ್ಬಳ್ಳಿಗೆ ಬಂದಮೇಲೆ ಎಷ್ಟು ಖುಷಿ ಆತಂದ್ರೆ ಅದನ್ನು ಹೇಳಾಕ್ತಿರ್ದು. ಕೈಯಾಗ ಡ್ರೋನ್ ಅಂತ ತೊಗೊಂಬಿಟ್ಟವನು ನಾ ರೊಕ್ಕ ಕೊಟ್ಟೆ. ಇದಕ್ಕಿಂತ ಖುಷಿ ಇನ್ನೇನು ಇಲ್ಲ ಅಂತಲೂ ಹೇಳಿ ಕಡ್ಡಿ ಇಲ್ಲ. ಸೊ ಇದಾಗಿತ್ತು ನಮ್ಮ ಜರ್ನಿ ಟು ಬೆಂಗಳೂರು ಫಾರ್ ಡ್ರೋನ್. ಇನ್ನೂ ಮುಂದೆ ಎಲ್ಲರೂ ಹೋದ್ರೆ ವಿಡಿಯೋ ಮಾಡಿ ಹಾಕ್ತೇವೆ. ಸೊ ನಮ್ಮ ಚಾನಲ್ನೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊರಿ ಅಂತ ಹೇಳ್ತಾ ನಮಸ್ಕಾರ ಎಲ್ಲರಿಗೂ.